ವಾರ್ಡ್ ಇನ್ನು ಹೋಗಿಲ್ಲ, ಹೇಳ್ಬಿಡಿ. ಇನ್ನು 5 ವಾರ್ಡ್ ಇದೆ. ಈಗ 17.5 ಕೋಟಿ ವೆಚ್ಚದಲ್ಲೇನು ನಮ್ಮ ಪಾವಗಡ ಟೌನಲ್ಲಿ ಕೆಲಸಗಳು, ಅಭಿವೃದ್ಧಿ ಕೆಲಸಗಳನ್ನು ನಿನ್ನೆಯಿಂದ ಗುದ್ದಿ ಪೂಜೆ ಮಾಡ್ತಾಯಿದ್ದೀವಿ. ಈಗ ನಿನ್ನೆ ಒಂದು 5 ವಾರ್ಡ್ ಮಾಡಿದ್ವಿ. ಉಳಿಕೆ ಇವತ್ತು ಒಂದು 10-12 ವಾರ್ಡ್ ಇವತ್ತು ಮಾಡಿದ್ದೀವಿ, 13 ವಾರ್ಡ್ ಮಾಡಿದ್ದೀವಿ. ಮಿಕ್ಕಿದ್ದನ್ನು 2, 3, 4 ಬ್ಯಾಲೆನ್ಸ್ ಇದೆ. ಅದು ನಾಳೆ ನಾಡಿದ್ರಲ್ಲಿ ಫ್ರೀ ಮಾಡಿಕೊಂಡು ಮಾಡ್ತೀವಿ. ಆಮೇಲೆ ತಾಲ್ಲೂಕಲ್ಲಿ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ಚಳ್ಳಕೆರೆ ಪಾವಗಡ ರಸ್ತೆ ಶಂಕರೆಡ್ಡಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಆಗಲೇ. ಇದನ್ನು ಟಾರ್ ಪ್ಲಾಂಟ್ ಆಗ್ತಾಯಿದ್ದಾರೆ ಪಟ್ಟೇಗೌಡರು. ಇದು ಅರಸೀಕೆರೆ ಪಾವಗಡ, ಅದು ಮುಂದಿನ ವಾರ ಅದು ಆಲ್ರೆಡಿ ಗುದ್ದಿ ಪೂಜೆ ಮಾಡಿದ್ದೀವಿ. ಇನ್ನು ಅಂದಾಜು ಆಮೇಲೆ ಶನಿವಾರ ನೀವೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆಲ್ಲ ಬರಬೇಕು. ಶನಿವಾರ ಒಂದು 3-4 ಪಂಚಾಯತಿ ಇಟ್ಕೊಂಡಿದ್ದೀನಿ. ಇನ್ನು 1-1.5 ತಿಂಗಳ ಕಾಲ ಬರೀ ಗುದ್ದಿ ಪೂಜೆ ಮಾಡ್ತೀನಿ, ಅಭಿವೃದ್ಧಿ ಏನಂತ ತೋರಿಸ್ತೀನಿ. ಆವಾಗ ಹೇಳಬೇಕು ಯಾರಾದರೂ ನನ್ನ ಬಗ್ಗೆ ಕಾಮೆಂಟ್ ಮಾಡೋರು ಏನಾದಿದ್ದರೆ. ನಮ್ಮ ಮುನ್ಸಿಪಲಲ್ಲಿ ನಮ್ಮ ತಂದೆಯವರು 15 ಕೋಟಿ ಹಣ ಒಂದು ಸಲ ಬಿಡುಗಡೆ ಕೊಟ್ಟಿದ್ದರು. ನಾನು 20 ಕೋಟಿ ಕೊಟ್ಟಿದ್ದೆ. 17 ಕೋಟಿಗೆ ನಮ್ಮ ಎಲ್ಲ ಕೌನ್ಸಿಲರ್ಗಳು ಪಟ್ಟಿ ಕೊಟ್ಟಿದ್ದೆ. ಅದ್ರ ಪ್ರಕಾರ ಕೆಲಸಗಳು ಪ್ರಾರಂಭ ಮಾಡ್ತಿದ್ದೀವಿ. ಈಗ ಮಾರ್ಚ್ ಬಡ್ಜೆಟಲ್ಲಿ ಇನ್ನು 5-10 ಕೋಟಿ ಪಾವಗಡ ನಗರಕ್ಕೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಎಲ್ಲ ಮಾತುಕತೆ ಆಗಿದೆ. ಉಳಿಕೆ ಏನೇನು ಬಿಟ್ಟಿದ್ದೀನಿ, ಈ ಪಾರ್ಕ್ ಡೆವಲಪ್ಮೆಂಟ್ ಇರ್ಬೋದು, ಆಮೇಲೆ ನಮ್ಮ ರಿಂಗ್ ರಸ್ತೆ ರಿಂಗ್ ರಸ್ತೆದು 1 ಕೋಟಿ ಅವೆಲ್ಲ, ಆಮೇಲೆ ಮಸೀದು ನಮ್ಮ ನಿಸಾರ್ ಅವರು ಈಗ ಹೇಳಿದ್ರು, ಒಂದು ಡೈನಿಂಗ್ ಹಾಲ್ದು, ಅನೇಕ ಕಾಮಗಾರಿಗಳನ್ನು ಹೊಸದಾಗಿ ಈ ಮಾರ್ಚ್ ಬಡ್ಜೆಟಲ್ಲಿ ಹೊಸದಾಗಿ ಇನ್ನೂ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ವಿಶೇಷ ಅನುದಾನದಡಿಯಲ್ಲಿ 100 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ 100 ಕೋಟಿ ವೆಚ್ಚದಲ್ಲಿ ಪಾವಗಡ ನಗರಕ್ಕೆ ಹೆಚ್ಚಿನ ಹಣವನ್ನು ಮೀಸಲಿಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಸರ್, ಈಗ CM ಫಂಡ ಯಾವುದು? CM ಸ್ಪೆಷಲ್ ಗ್ರಾಂಟ್ ಇದು 50 ಕೋಟಿ. ಅದರಲ್ಲಿ ಎಷ್ಟು ಕೋಟಿ ಪಾವಗಡಕ್ಕೆ ಹಾಕಿದ್ದೀರಾ? 17.5 ಕೋಟಿ ಪಾವಗಡ ಟೌನ್. ನಮ್ಮ ಒತ್ತಾಸೆ ಏನಂದ್ರೆ ಡೆವಲಪ್ ಮಾಡಿ ಸರ್. ಈ ಒಂದು 5 ಪಾರ್ಕ್ ತಗೊಂಡಿದ್ದೀವಿ. ಪೂಜೆ ಮಾಡಿಲ್ಲ, ಇದ್ದಾರೆ ರಸ್ತೆಗಳು, ಚರಂಡಿಗಳು ಗುದ್ದಿ ಪೂಜೆ ಮಾಡಿದ್ದೀನಿ. 5 ಪಾರ್ಕು ಇದಾವೆ. ಅದರಲ್ಲಿ ನೆಕ್ಸ್ಟ್ ಇಲ್ಲ ಇದೇ 17.5 ಕೋಟಿಯಲ್ಲಿ 5 ಪಾರ್ಕು ಡೆವಲಪ್ಮೆಂಟ್ಗೂ ಹಾಕಿದ್ದೀನಿ. ಸಾರ್ವಜನಿಕರು ವಾಕಿಂಗ್ ಮಾಡಲಿಕ್ಕೆ 75 ಲಕ್ಷ ವೆಚ್ಚದಲ್ಲಿ ವಾಕಿಂಗ್ ಪಾತ್ ಮಾಡಿಸ್ತಾ ಇದ್ದೀನಿ. ಐಮ್ಯಾಕ್ಸ್ ಲೈಟ್ಸ್ ಹಾಕ್ಸಿದ್ದೀನಿ ಈಗ ಆಲ್ರೆಡಿ ಸ್ಟೇಡಿಯಮ್ಮಲ್ಲಿ. ಆಮೇಲೆ ಸ್ಟೇಡಿಯಂ ಹಿಂದ್ಗಡೆ ಪಾರ್ಕ್ ಡೆವಲಪ್ಮೆಂಟ್ ಮಕ್ಕಳೆಲ್ಲ ಆಟ ಆಡಲಿಕ್ಕೆ, ನಗರ ನಿವಾಸಿಗಳೆಲ್ಲ ವಾಕಿಂಗ್ ಮಾಡಿ ರಿಲ್ಯಾಕ್ಸ್ ಆಗೋಕ್ಕೆ ಈಗ 1.25 ಕೋಟಿ ಮೇಲೆ ಹಾಕಿದ್ದೀನಿ. ಈಗ ಅದನ್ನು ಅಲ್ಲಿ ಪೂಜೆ ಮಾಡಿಲ್ಲ ಅಷ್ಟೇ. ಈಗ ಅಲ್ಲೆಲ್ಲ ವಾರ್ಡ್ಗಳಲ್ಲಿ ನಾವೇನು ಈ ಕಳೆದ ಚುನಾವಣೆಯಲ್ಲಿ MLA ಚುನಾವಣೆ ಆಗ್ಬೋದು, ಪುರಸಭೆ ಚುನಾವಣೆಯಲ್ಲಿ ಆಗ್ಬೋದು, ಕೊಟ್ಟು ಮಾತಂತೆ ನಡ್ಕೊಂಡಿದ್ದೀವಿ. ಮುಂದಿನ ಸಹ ನಡೀತೀವಿ. 23ಕ್ಕೆ 23 ವಾರ್ಡಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ತೀನಿ. ನಾನು ಹೆಂಗೆ ಗೆದ್ದಿದ್ದೀನೋ ನಮ್ಮ ಪರವಾಗಿರೋ ಎಲ್ಲ ಕೌನ್ಸಿಲರ್ಗಳು. ಕೆಲವು ಬದಲಾವಣೆ ಆಗ್ಬೋದು, ಕೆಲವರು ಹೆಸರು ಕೆಡಿಸ್ಕೊಂಡಿರೋಂಥವ್ರು, ಕೆಲಸ ಮಾಡದೆ ಇಂಥವ್ರು ಇರ್ತಾರಲ್ಲ, ಅವ್ರನ್ನ ಚೇಂಜ್ ಮಾಡ್ತೀವಿ. ಆಮೇಲೆ ಕ್ಯಾಟಗಿರಿ ಏನಾದರೂ ಚೇಂಜ್ ಆದರೆ 80% ಇರ್ತಾರೆ ಅವರೇ. ಒಂದು 10-20% ಹೊಸ ಮುಖಗಳಿಗೆ ಅವಕಾಶ ಮಾಡ್ತಾರೆ. ಯಾಕಂದರೆ ಕಳೆದ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ತಾರೆ. ಸರಿ ಸರ್, ಯಾವುದೇ ಅನುಮಾನ ಇಟ್ಕೊಬೇಡಿ. ಪಾವಗಡ ವೇಗವಾಗಿ ಬೆಳೀತಾ ಇದೆ. ಈಗ ಅತಿ ಶೀಘ್ರದಲ್ಲೇ ಬೈಪಾಸ್ ಈ ಬಡ್ಜೆಟಲ್ಲಿ ರಿಸರ್ವ್ ಮಾಡ್ತಾರೆ. ಅದು ನಂಬಿಕೆ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಂಬಿಕೆ ಇದೆ. ಅದು ಪ್ರೋಸೆಸ್ ಆಗಿದೆ. ಇನ್ನೇನು ರೈಲ್ವೆ ಎಲ್ಲನೂ ವೆಂಕಟರಮಣಪ್ಪ ವೆಂಕಟೇಶ್ ಇರೋದು ಕೆಲಸಗಳು ಈ ತಾಲ್ಲೂಕಲ್ಲಿ. ಹೈಲೈಟ್ಸ್ ಏನಾದರೂ ಇದ್ದರೆ ನಾವು ಮಾಡಿರೋದೇ ಅದು. ನಮ್ಮ ತಾಲ್ಲೂಕಿನ ಜನರ ಆಶೀರ್ವಾದದಿಂದ ಈ ಒಂದು ಅವರು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊತೀನಿ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ನನ್ನ ಕೈಲಾದಷ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ 3,000 ಮನೆ, 5,000 ಕೇಳಿದ್ದೀವಿ. ಕೊನೆಗೆ 3,000 ಮನೆ ಕೊಡಿ. ನೀವು ನಿಮ್ಮ ಕಾಲದಲ್ಲಿ ಕೊಟ್ಟಿರೋ ಮನೆ ಬಿಟ್ಟರೆ BJPಯವರು ಒಂದು ಮನೆ ಕೊಡೋಕ್ಕಾಗಿಲ್ಲ ಮಧ್ಯದಲ್ಲಿ. ಹಾಗಾಗಿ
ಅವರು ಭರವಸೆ ಕೊಟ್ಟಿದ್ದಾರೆ, ಮನೆಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಲಮ್ ನಿವಾಸಿಗಳಿಗೆ ನಾವು ಏನು ಮಾತು ಕೊಟ್ಟಿದ್ದೀವೋ ಸೈಟ್ಗಳು ಕೊಡ್ತೀವಿ. ಸೈಟ್ಗಳು ಫಾರ್ಮೇಷನ್ ಆಗಿಲ್ಲ, ಅದ್ರ ಬಗ್ಗೆ ಎಲ್ಲ ಮಾತುಕತೆ ಮಾಡಿದ್ದೀವಿ. ಸೈಟ್ಗಳು ಕೊಡ್ತೀವಿ. ಪತ್ರಿಕಾ ಮಾಧ್ಯಮದವರು ನೀವು ಬಡವರು ಯಾರೋ ನಿಮ್ಮಲ್ಲಿದ್ದರೆ ನಿಮಗೂ ಅಲ್ಲಿ ಐಡೆಂಟಿಫೈ ನಿಮಗೂ ಕೊಡಿಸ್ತೀನಿ. ಸ್ಲಮ್ಮಲ್ಲಿ ಮನೆಗಳು 1000 ಮನೆ ಮಾರ್ಚಲ್ಲಿ ಕೊಡ್ತೀವಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಅಟ್ಲೀಸ್ಟ್ ಒಂದು 700-800 ಮನೆಯನ್ನು ತರ್ತೀವಿ. ಇಷ್ಟು ಮಾತ್ರ. ಹೆಸರು ಕೆಡ್ಸ್ಕೊಂಡವ್ರದ್ದು ಹೆಸರು ಹೇಳಿ ಯಾರು ಅಂತ. ಹೆಸರು ಕೆಡಿಸ್ಕೊಂಡಿದ್ದಾರೆ ಅಂದರೆ ಆ ವಾರ್ಡಲ್ಲಿ ನಾನೇ ಖುದ್ದು ಭೇಟಿ ಮಾಡ್ತೀನಿ. ಆ ವಾರ್ಡ್ಗಳಲ್ಲಿರೋ ನಮ್ಮ ಲೀಡ್ರುಗಳು, ಮುಖಂಡರು ಇಂಥ ಅಭ್ಯರ್ಥಿನ ಆಯ್ಕೆ ಮಾಡ್ರಿ, ನಾವು ಗೆಲ್ಲಿಸ್ತೀವಿ ಅಂದರೆ ನಾವು ಆಯ್ಕೆ ಮಾಡಿ ಫೈನಲ್ ಮಾಡಿ. ಹೆಸರು ಕೆಡಿಸ್ಕೊಂಡಿರೋ ಹೇಳ್ಬೇಕಾದ್ರೆ ಹೇಳ್ತೀನಿ, ಸಮಯ ಬಂದಾಗ ಹೇಳ್ತೀನಿ. ಸಮಯ ಬಂದ ಇವಾಗ ಇಲ್ಲಲ್ಲ. ವೇಟ್ ಅಂಡ್ ಸಿ. ಸಾಕಲ್ಕುಂಟೆ ಹತ್ರ ಒಳ್ಳೆ ಪಾರ್ಕ್ ಡೆವಲಪ್ ಮಾಡ್ಬೋದು. ಸ್ವಲ್ಪ ಸಾಕಲ್ಕುಂಟೆ ಅದು ನೋಡಿ ನೆಕ್ಸ್ಟ್ ಪ್ಲಾನ್ ಇಟ್ಕೊಂಡಿದ್ದೀವಿ. ಡೆವಲಪ್ಮೆಂಟ್ ಇನ್ನೊಂದ್ಸಲ ಅದ್ರ ರೀಫಿಲ್ ಆಗ್ಬಿಟ್ರೆ ಮಾಡೋಣ. ಓಕೆ, ನಮಸ್ಕಾರ.